ಕಾರ್ಕಳ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕಾಬೆಟ್ಟು ಕಾರ್ಕಳ ಇದರ 40ನೇ ವರ್ಷದ ಗಣೇಶೋತ್ಸವವು ವಿಜೃಂಭಣೆಯಿಂದ ನಡೆಸುವ ಉದ್ದೇಶದಿಂದ 27 ರಿಂದ 31ನೇ ತಾರೀಖಿನವರೆಗೆ ಗಣೇಶೋತ್ಸವ ಜರುಗಲಿದ್ದು ದಿನಕ್ಕೆ ಸುಮಾರು 3000ದಷ್ಟು ಭಕ್ತಾದಿಗಳು ಆಗಮಿಸಲಿರುವರು. ನಾವು ಸಮಿತಿ ವತಿಯಿಂದ ಬರುವ ಎಲ್ಲ ಭಕ್ತಾದಿಗಳಿಗೆ ಮಧ್ಯಾಹ್ನದ ಹೊತ್ತು ಹಾಗೂ ರಾತ್ರಿ ಹೊತ್ತು ಊಟದ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಇದೇ 30 ಶನಿವಾರದಂದು ಲೋಕ ಕಲ್ಯಾಣಕ್ಕೋಸ್ಕರ ಸುಧೀರ್ ಭಟ್ ಇವರ ನೇತೃತ್ವದಲ್ಲಿ ಮತ್ತು ವಾದಿರಾಜ ಭಟ್ ಮುಲ್ಕಿ ಇವರ ಪೌರಹಿತ್ಯದಲ್ಲಿ ಕಾರ್ಕಳದ ಇತಿಹಾಸದ ಪ್ರಪ್ರಥಮವಾಗಿ ಏಕವಿಂಶತಿ ಸಹಸ್ರ ಮೋದಕ ಯಾಗ ನಡೆಯಲಿರುವುದು ಹಾಗೂ ಇಂದು ಬೆಳಿಗ್ಗೆ ಗಣಪತಿಗೆ ಚಿನ್ನದ ಕಿರೀಟವನ್ನು ಅರ್ಪಿಸಿದ್ದೇವೆ ಎಂದು ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾದ ನವೀನ್ ದೇವಾಡಿಗ ಮಾಧ್ಯಮದೊಂದಿಗೆ ಹೇಳಿದರು. ಈ ಸಂದರ್ಭದಲ್ಲಿ ಸಮಿತಿ ಸದಸ್ಯರಾದ ಶೋಭಾ ಭಾಸ್ಕರ್, ಕೃಷ್ಣಪ್ಪ ಶೆಟ್ಟಿ, ದಿನೇಶ್ ಕುಂದರ್, ಲೋಕೇಶ್, ಸುರೇಶ್ ಹೆಗಡೆ, ಸುಭಾಷ್ ಹೆಗಡೆ ಹಾಗೂ ಕೃಷ್ಣರಾಜ ಹೆಗಡೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಅರುಣ್ ಭಟ್, ಕಾರ್ಕಳ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕಾಬೆಟ್ಟು ಕಾರ್ಕಳ ಇದರ 40ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಈ ಸಲ ವಿಜೃಂಭಣೆಯಿಂದ ನಡೆಯಬೇಕಂತ ಎಲ್ಲ ಕಾರ್ಯಕ್ರಮದ ಸದಸ್ಯರು ನಿರ್ಧರಿಸಿದ್ದಾರೆ. ಅದರ ಪ್ರಕಾರ 27 ತಾರೀಕು ಇವತ್ತು ಪ್ರಥಮ ದಿನ ನಡೀತಾ ಇದೆ. ಈ ಸಲದ ವಿಶೇಷ ಏನಂದರೆ, ನಾವಿಲ್ಲಿ 40ನೇ ವರ್ಷದ ಸಲುವಾಗಿ ಏಕವಿಂಶತಿ ಸಹಸ್ರ ಮೋದಕ ಯಾಗ ಇದು 30 ತಾರೀಕು ಶನಿವಾರ ದಿವಸ ನಡೀತದೆ. ಅದರಲ್ಲಿ 21,000 ಮೋದಕದಿಂದ ಯಾಗ ನಡೆಯುವಂಥದ್ದು. ಇದು ಕಾರ್ಕಳದಲ್ಲಿ ಪ್ರಥಮ ಬಾರಿಯಾಗಿ ನಡೀತಾ ಇದೆ. ಎಲ್ಲ ಕಾರ್ಕಳದ ಭಕ್ತಾಭಿಮಾನಿಗಳು ಇದರಲ್ಲಿ ಭಾಗವಹಿಸಬೇಕು ಅಂತ ಈ ನನ್ನೊಂದು ಪ್ರಾರ್ಥನೆಯನ್ನು ಮಾಡುತ್ತಿದ್ದೇನೆ. ಹಾಗೂ ಈ ಸಲ 40ನೇ ವರ್ಷದ ವಿಶೇಷ ಏನಂದರೆ, ದೇವರಿಗೆ ಈಗಾಗಲೇ ನಾವು ಇವತ್ತು ಬೆಳಿಗ್ಗೆ ಚಿನ್ನದ ಕಿರೀಟವನ್ನು ಸಮರ್ಪಣೆಯನ್ನು ಮಾಡಿದ್ದೇವೆ. ಇದು ಒಂದು ಕಾರ್ಕಳದ ಎಲ್ಲ ನಾಗರಿಕರಿಗೆ ನಾವು ವಿಶೇಷವಾಗಿ ಹೇಳಬೇಕು. ಕಾರ್ಕಳದಲ್ಲಿ ಚಿನ್ನದ ಕಿರೀಟ ಅಂತ ಗಣಪತಿ ಚಿತ್ರದಲ್ಲಿ ಇರಲಿಲ್ಲ. ಈ ಸಲ ಕಾಬೆಟ್ಟು ಗಣೇಶೋತ್ಸವ ಸಮಿತಿಯ ವತಿಯಿಂದ ದೇವರಿಗೆ ಚಿನ್ನದ ಕಿರೀಟವನ್ನು ಸಮರ್ಪಣೆ ಮಾಡಲಾಗಿದೆ. ಹಾಗೂ ಈ ಸಲದ ಇನ್ನೊಂದು ವಿಶೇಷ ಏನಂದರೆ, 5 ದಿವಸದಲ್ಲಿ ಮಧ್ಯಾಹ್ನ ಮತ್ತು ಸಾಯಂಕಾಲ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಇಟ್ಟಿದ್ದೇವೆ. ಅದನ್ನೆಲ್ಲ ಇಲ್ಲಿಯ ಭಕ್ತಾಭಿಮಾನಿಗಳು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮತ್ತು 5 ದಿವಸದ ಕಾರ್ಯಕ್ರಮ ಇಟ್ಟಿದ್ದೇವೆ. 30ನೇ ತಾರೀಕಿನಂದು ನಾವು ಏಕವಿಂಶತಿ ಸಹಸ್ರ ಮೋದಕ ಯಾಗಾದ ನಂತರ ಸಭಾ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು, ಆನಂತರ ಸಂಜೆ ಎಲ್ಲ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯುವುದು.